ಸೊ ಈಗಾಗಲೇ ಲೋಕಸಭೆಯ ಅಖಾಡ ರಂಗನ ಪಡ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಮಂಡ್ಯ ಲೋಕಸಭೆಯ ಅಖಾಡ ಸಾಕಷ್ಟು ಚಟುವಟಿಕೆಗಳಿಗೆ ಕಾರಣವಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಸುಮಲತಾ ಅವರ ಒಂದು ನಡೆ ಏನಾಗಿರಬಹುದು ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ವಿಚಾರ. ಸೊ ಸುಮಲತಾ ಇವತ್ತು 10:30ಕ್ಕೆ ನಿರ್ಧಾರವನ್ನ ಘೋಷಿಸ್ತಾರೆ ಅನ್ನುವಂಥದ್ರ ಬಗ್ಗೆ. ಸೊ ಇವತ್ತು ಯಾವ ನಿರ್ಧಾರವನ್ನ ಅವರು ತಗೊಳ್ತಾರೆ, ಕಾಳಿಕಾಂಬ ಸನ್ನಿಧಿಯಲ್ಲಿ ಸುಮಲತಾ ಕ್ಲೈಮ್ಯಾಕ್ಸ್ ಇವತ್ತಿದೆ. ಸುಮಲತಾ ಅವರ ನಿರ್ಧಾರದ ಕ್ಲೈಮ್ಯಾಕ್ಸ್. ರೆಬೆಲ್ ಲೇಡಿಗೆ ನಟ ದರ್ಶನ್ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಇರ್ತಾರೆ, ಜೊತೆಗೆ ದೊಡ್ಡಣ್ಣ ಹಾಗೂ ಅಭಿಷೇಕ್ ಅಂಬರೀಶ್ ಕೂಡ ಜೊತೆಲಿರ್ತಾರೆ. ಹಾಗಾದ್ರೆ ಸುಮಲತಾ ಏನ್ ನಿರ್ಧಾರ ತಗೊಳ್ತಾರೆ ಇವತ್ತು? ನಿರ್ಧಾರವನ್ನ ಪ್ರಕಟಿಸುವ ಮುನ್ನ ಸುಮಲತಾ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ. ಒಂದು ಭಾವನಾತ್ಮಕವಾಗಿ, ಅಂದ್ರೆ ನಾನು ಯಾವತ್ತೂ ಕೂಡ ನನ್ನ ಬೆಂಬಲಿಗರ ವಿರುದ್ಧವಾಗಿ ಅಥವಾ ನನ್ನ ಕಾರ್ಯಕರ್ತರ ಒಂದು ಇಚ್ಛೆಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಸುಮಲತಾ ಅವರು ಪೋಸ್ಟ್ ಮಾಡಿರುವಂತಹ ರೀತಿ ನೋಡ್ತಾ ಇದ್ರೆ ಬಹುಶಃ ಏನಾದರೂ ಕಣದಿಂದ ಅವರು ಹಿಂದೆ ಸರಿತಾರಾ ಅಥವಾ ನಿಜಕ್ಕೂ ಪಕ್ಷೇತರರಾಗಿ ಕಣದಲ್ಲಿ ಇರ್ತಾರಾ, ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಗೊತ್ತಾಗತ್ತೆ. ಸೊ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಜೊತೆಗೂ ಕೂಡ ಮಾತುಕತೆ ಆಗಿದೆ. ಸೊ ಅದಾದ ನಂತರ ಬಹುಶಃ ಏನಾದರೂ ಮನವೊಲಿಕೆ ಆಗಿದೆಯಾ, ಸುಮಲತಾ ಅವರು ಮಂಡ್ಯದಲ್ಲಿ ನೇರವಾಗಿ ಕುಮಾರಸ್ವಾಮಿ ಅವರನ್ನೇ ಬೆಂಬಲಿಸ್ತಾರಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ನಿರೀಕ್ಷೆಗಳಿದ್ವು. ಜೆಡಿಎಸ್ನ ಕಾರ್ಯಕರ್ತರಲ್ಲಿ ಹಾಗೆ ಕುಮಾರಸ್ವಾಮಿ ಅವರ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ನಿರೀಕ್ಷೆಗಳಿವೆ. ಸುಮಲತಾ ಅವರು ಬಹುಶಃ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಬಹುದು ಅಂತೇಳಿ. ಬಟ್ ಇವತ್ತು ಸುಮಲತಾ ಅವರು ಏನ್ ನಿರ್ಧಾರ ತಗೊಳ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. 10:15ಗೆ ಇರುವಂತಹ ಒಂದು ಪ್ರೆಸ್ ಮೀಟ್. ಸೊ ಅದರಲ್ಲಿ ಏನ್ ಹೇಳ್ತಾರೆ ಸುಮಲತಾ ಅನ್ನುವಂಥದ್ದು ಕುತೂಹಲಕರ.